ನಾನಿಲ್ಲಿ ಫೋಟೋ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಆ ಥರ ಇದ್ದಿದ್ದ ಕೈ ಇವತ್ತು ಈ ಥರ ಆಗಿದೆ. ನನಗೆ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದರು ಕ್ಯೂರ್ ಆಗಿರೋದನ್ನ ಫೋಟೋ ತೋರಿಸಿ ಅಂತ. ಮತ್ತು ಕಾಲು ನೋಡ್ಬೋದು ನೀವು, ಈ ಥರ ಇದ್ದಿದ್ದ ಕಾಲು ಅಂದರೆ ಇನ್ನೂ ತುಂಬ ಹಾಳಾಗಿತ್ತು. ಇವಾಗ ಈ ಥರ ಕ್ಯೂರ್ ಆಗಿದೆ. ನಾನು ತುಂಬ ದಿವಸದಿಂದ ನಾನೊಂದು ವಿಡಿಯೋ ಹಾಕಿದ್ದೆ, ನನ್ನ ಮಗನಿಗೆ ಇಷ್ಟವಾಗಿದೆ, ಮನೆ ಮದ್ದು ಹಚ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಆ ವಿಡಿಯೋಗೆ ನನಗೆ ತುಂಬ ಕಾಮೆಂಟ್ಸು ಮತ್ತು ತುಂಬ ಜನ ಅದ್ರ ಬಗ್ಗೆ ನನಗೆ ವಿಚಾರಿಸಿದ್ರು. ನಾನು ತುಂಬ ದಿವಸದಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಹೆಲ್ತ್ ಇಶ್ಯೂಯಿಂದ. ಸರಿ, ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಅದು ಹೌಸಿನಲ್ಲಿ ನಮಗೊಂದು 50 to 60% ಅವನಿಗೆ ಕಮ್ಮಿ ಆಯಿತು. ಅದಾದಮೇಲೆ ಮತ್ತೆ ನಾವು ಅಂದರೆ ಯಾವುದೇ ಆಗಲಿ ನಾವು ಪ್ರಯತ್ನನ ಒಂದಕ್ಕೆ ಇದು ಮಾಡ್ತಾ ಇರಲಿಲ್ಲ, ತುಂಬ ಪ್ರಯತ್ನ ಪಡ್ತಾ ಇದ್ದೆ. ಯಾಕೆಂದರೆ ಚಿಕ್ಕ ವಯಸ್ಸು, ಅಂದರೆ ತುಂಬ ಪೇನ್ ಆಗ್ತಾ ಇತ್ತು ಅವನಿಗೆ, ಗಾಯ ಆಗಿ ಮತ್ತು ಅದರ ರಕ್ತ ಎಲ್ಲ ಬರೋದು ಈ ಥರ ಎಲ್ಲ ಆಗ್ತಾ ಇತ್ತು. ನೋಡೋಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ಅದೊಂದು ನಮಗೆ ಒಂದು 50 to 60% ಕಮ್ಮಿ ಆಗಿತ್ತು ಮನೆ ಮದ್ದು ನಾವು ಮಾಡಿದ್ರಿಂದ. ಅದಾದ್ಮೇಲೆ ನಮಗೆ ಮತ್ತೆ ಯಾರೋ ಹೇಳಿದ್ರು, ಮದ್ದೂರಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ, ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ನೋಡೋಣ, ಟ್ರೈ ಮಾಡೋಣ ಇನ್ನೊಂದು ಅಂತ ಹೇಳ್ಬಿಟ್ಟು ಮತ್ತೆ ನಾವು ಅಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು. ಅಲ್ಲಿ ಹೋದ್ಮೇಲೆ ನಮ್ಗಲ್ಲಿ ಒಂದು ಪ್ರಸಾದನ ಕೊಟ್ಟರು. ಅದನ್ನ ಅಂದ್ರೆ ಅದು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡ್ಬೇಕಾಗಿತ್ತು. 3 months ಯಾವುದೇ ನಾನ್ ವೆಜ್, ಒಂದು ಮೊಟ್ಟೆ ಆಗ್ಲಿ ಸಹ ಮನೇಲಿ ಮಾಡೋ ಹಾಗೆ ಇರ್ಲಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗಿತ್ತು. ಸರಿ ಅಂದ್ರೆ ಅವ್ನ ಹೆಲ್ತ್ಗಿಂತ ನಮಗೆ ಬೇರೆ ಯಾವ್ದು ಮುಖ್ಯ ಆಗಿರ್ಲಿಲ್ವಲ್ಲ, ಅದರಿಂದ ಸರಿ ಅಂತ ಹೇಳ್ಬಿಟ್ಟು ನಾವು 3 months ಯಾವುದೇ ನಾನ್ ವೆಜ್ ಆಗ್ಲಿ ಏನಾಗ್ಲಿ, ಮತ್ತೆ ಅದು ಸೂತ್ಕುದ್ ಮನೆಗೆಲ್ಲ ಹೋಗಂಗಿಲ್ಲ, ಆ ತರ ಎಲ್ಲ ನಿಯಮ ಹೇಳಿದ್ರು. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು 3 months ನಾವು ಆ ಪ್ರಸಾದನ ತಗೊಂಬಂದ್ಬಿಟ್ಟು ಅವನಿಗೆ ಹಚ್ದು, ಮತ್ತೆ ಸ್ವಲ್ಪ ಅದನ್ನ ತಿನ್ನೋದಕ್ಕೆ ಬಾಯಿಗೆ ಹಾಕೊಂಡು ತಿನ್ನೋದಕ್ಕೆ ಕೂಡ ಹೇಳಿದ್ರು. 3 months ಅದನ್ನ ಹಚ್ಚಿದ್ಮೇಲೆ ಅವನಿಗೆ ಕಂಪ್ಲೀಟ್ ಆಗಿ 100% ಕ್ಯೂರ್ ಆಗಿದೆ. ಒಂದು ಮಾರ್ಕ್ಸ್ ಕೂಡ ಇಲ್ಲ. ಇದು ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನನಗೆ ತುಂಬಾ ಜನ ಅದ್ರ ಬಗ್ಗೆ ಕೇಳಿದ್ರು, ಒಂದ್ಸರಿ ತೋರಿಸಿ ನಿಮ್ಮ ಮಗನ ಕಾಲು ಎಷ್ಟು ಕಮ್ಮಿ ಆಗಿದೆಯಾ ಏನು, ನನಗೆ ತೋರಿಸಿ ಅಂತೆಲ್ಲ ಹೇಳಿದ್ರು ಕಾಮೆಂಟ್ ಅಲ್ಲಿ. ಸರಿ ಆಯ್ತು, ಇವಾಗ ನಾನು ತೋರ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಂದ್ರೆ ಅದು ಕ್ಯೂರ್ ಆದಾಗ್ಲಿಂದ ಒಂದು 3-4 years ಆಗಿದೆ. 4 years ಇಂದ ನಾವು ವರ್ಷಕ್ಕೊಂದ್ಸರಿ ಅಥವಾ 6 ತಿಂಗಳಿಗೊಂದ್ಸರಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದನ್ನ ರೂಢಿ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಇವಾಗ ನಾನು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿಗೆ ಹೋದ್ಮೇಲೆ ನಾನು ಅಲ್ಲಿದ್ದು ನಿಯಮ ಏನಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು, ಅಥವಾ ನಿಮ್ಮ ರಿಲೇಷನ್ ಅಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರು ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಖಂಡಿತ ಕ್ಯೂರ್ ಆಗಿದೆ, 100% ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಅವನ ಕಾಲು ಮತ್ತೆ ಕೈ ಎಲ್ಲ. ಇದೇ ನೋಡಿ ಮದ್ದೂರಲ್ಲಿರೋ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಒಳಗಡೆ ಹೋದ್ರೆ ನಿಮ್ಗೆ ಅಲ್ಲಿ ಹೂವು ಹಣ್ಣು ಕಾಯಿ ತಗೊಂತೀರಾ, ಅಲ್ಲೇ ನಿಮ್ಗೆ ಇದನ್ನ ಕೊಡ್ತಾರೆ. ಅದರಲ್ಲಿ ಉಪ್ಪು ಮತ್ತೆ ಬೆಲ್ಲ, ಕಡ್ಡಿ ಕರ್ಪೂರ ಇರುತ್ತೆ. ಇಷ್ಟಕ್ಕೆ ಅಲ್ಲಿ ನಮ್ಗೆ 70 rupees ತಗೊಂಡ್ರು. ನೀವು ಬೇಕಾದ್ರೆ ಮನೆಯಿಂದ ಹೋಗ್ತಾನೆ ತಗೊಂಡು ಹೋಗ್ಬೋದು. ಹಾಗೆ ಇಲ್ಲಿ ನೀವು ಯಾವುದಕ್ಕೋಸ್ಕರ ಬಂದಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಅಂತ ಒಂದು ಬಿಲ್ಲನ್ನ ನಿಮಗೆ ಕೊಡ್ತಾರೆ. ಅದನ್ನ ನೀವು ದೇವಸ್ಥಾನಕ್ಕೆ ಕೊಟ್ರೆ ಆಗುತ್ತೆ. ಮತ್ತೆ ಇದು ನೋಡ್ಬೋದು ಕೆರೆ. ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬಾ ನೀರಿತ್ತು, ಇವಾಗೆಲ್ಲ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ನೀರೇ ಕಾಣಿಸ್ತಾ ಇಲ್ಲ. ಮತ್ತೆ ತುಂಬಾ ಗಲೀಜ್ ಕೂಡ ಮಾಡ್ಬಿಟ್ಟಿದ್ದಾರೆ. ಎಲ್ಲ ತಗೊಂಡೋಗಿದ್ದು ಪೇಪರು ಎಲ್ಲ ಅಲ್ಲೇ ಹಾಕಿದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಮೇಲ್ಗಡೆ ಹೋದ್ರೆ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಅಲ್ಲಿ ಹಾಕಿ. ಹಾಗೆ ಅಲ್ಲೇ ನಿಮಗೆ ಗಂಗೆ ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲಿ ನಿಮಗೆ ಅದು ಗಂಗೆ ಬೇಕಾಗಿರೋಂಥ ಕಲ್ಲು ಇದೆಲ್ಲ ಅಲ್ಲೇ ಇಟ್ಟಿರ್ತಾರೆ. ಅದನ್ನ ಒಂದ್ಸರಿ ತೊಳ್ದು ಮತ್ತೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ವೀಳ್ಯದೆಲೆ, ಕಡ್ಡಿ ಕರ್ಪೂರ ಎಲ್ಲ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ನೀವು ಪೂಜೆ ಮಾಡಬೇಕು. ಗಂಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಉಪ್ಪು ಮತ್ತು ಬೆಲ್ಲ ಏನು ಕೊಟ್ಟಿರ್ತಾರೆ ಅದನ್ನ ಕೈ ತುಂಬ 3 ಸರಿ ಅದನ್ನ ನೀರಿಗೆ ಬಿಡಬೇಕು. ಅದೆಲ್ಲ ನೀರಿಗೆಲ್ಲ ಬಿಟ್ಟ ಮೇಲೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿನ ಪರಿಸರ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಬಿಸಿಲಿದ್ದಿದ್ರಿಂದ ಮೆಟ್ಲು ಕೂಡ ತುಂಬ ಸುಡ್ತಾ ಇತ್ತು. ಈಗ ನೋಡ್ತಾ ಇರ್ಬೋದು ನನ್ನ ಮಗನ ಕೈ, ನಾನು ಹೇಳಿದ್ದೆ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಎಷ್ಟು ಕ್ಯೂರ್ ಆಗಿದೆ ಅಂತ. ಹಳೇದನ್ನು ನಾನು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ. ಕಾಲು ಅಷ್ಟೇ, ನಾವು ಇಷ್ಟು ಕ್ಯೂರ್ ಆಗುತ್ತೆ ಅಂತ ಖಂಡಿತ ಅನ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಅವನು ಅಷ್ಟು ಒದ್ದಾಡ್ತಾ ಇದ್ದ, ನಡೆಯೋಕ್ಕಾಗ್ತಾ ಇರಲಿಲ್ಲ. ಅವ್ನು ಚಿಕ್ಕ ಮಕ್ಳನ್ನಲ್ಲಂತೂ ನಾವು ಎತ್ಕೊಂಡೇ ಓಡಾಡಿದ್ದೀವಿ. ಇದೇ ನೋಡಿ ನಮಗೆ ಅಲ್ಲಿ ಕೊಡೋ ಪ್ರಸಾದ. ಇದ್ರೊಳಗಡೆ ಹುತ್ತದ ಮಣ್ಣಿರುತ್ತೆ. ರಾತ್ರಿ ಮಲಗ್ಬೇಕಾದ್ರೆ ಹಚ್ಚಿ ಮತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ದೇವಸ್ಥಾನದಲ್ಲಿ ಅರ್ಚಕರನ್ನ ಕೇಳಿದ್ರೆ ಅವರು ನೀಟಾಗಿ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.